ಅದ್ಭುತ ರುಚಿಯ ಮ್ಯಾಂಗೋ ದೋಹಿ, ಆಮ್ ದೋಹಿ ಈ ರೀತಿಯಲ್ಲಿ ರೆಡಿಯಾಗಿದೆ. ತುಂಬ ರುಚಿ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು. ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನನಗೆ. ತುಂಬ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ ನೀವು. ನಮಸ್ತೆ ಎಲ್ಲರನ್ನೂ ಸುಸಿ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ನಾನಿವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತೊಂದು ರುಚಿಯಾದ ಮಾವಿನಕಾಯಿ ಕರ್ಡನ್ನು ಮಾಡ್ಕೊಳ್ಳೋಣ. ಅಂದರೆ ಆಮ್ ದೋಯಿ ಅಂತ ಹೇಳ್ತಾರೆ. ಇವಾಗ ಮಿಸ್ಟಿ ದೋಯಿ ಎಲ್ಲ ಬೆಂಗಾಳಿ ಸ್ವೀಟ್ ಮಾಡ್ತಾರಲ್ಲ, ಅದೇ ಥರನೇ ಮ್ಯಾಂಗೋ ಹಾಕ್ಬಿಟ್ಟು ಸ್ವೀಟ್ ಕರ್ಡನ್ನು ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮಾವಿನ ಹಣ್ಣನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 2 ಚಮಚದಷ್ಟು ಸಕ್ಕರೆ ಹಾಕಿ ನೈಸಾಗಿ ಪಲ್ಪ್ ಮಾಡ್ಕೊಳ್ಳೋಣ. ಈ ಪಲ್ಪನ್ನು ಒಂದು ಸಣ್ಣ ಪಾತ್ರೆಗೆ ಹಾಕಿ ನೀಟಾಗಿ ಕುದಿಸ್ಕೊಳ್ಬೇಕು. ಇದು ತಣ್ಣಗಾದ ಮೇಲೇ ನಾವು ಮಣ್ಣಿನ ಪಾತ್ರೆಗೆ ಹಾಕೊಳ್ಳುವಂಥದ್ದು. ಈ ರೀತಿಯ ಒಂದು ಬಾಣಲೆಗೆ ಸೇರಿಸ್ಕೊಂಡು ಇದನ್ನು ಕುದಿಸ್ಕೊಳ್ಳೋಣ. ಮ್ಯಾಂಗೋ ಪಲ್ಪನ್ನು ನಿಧಾನ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ಟ್ರೈನರ್ ಹೀಗೆ ಇಟ್ಕೊಂಡು ಒಂದು ಕಾಟನ್ ಬಿಳಿ ಬಟ್ಟೆನ ಈ ಥರ ಹಾಕ್ಕೊಂಡು 1 ಕಪ್ಪಷ್ಟು ಮೊಸರನ್ನು ಇದಕ್ಕೆ ಹಾಕೊಳ್ಳೋಣ. ಹೆಪ್ಪ ಹಾಕಲಿಕ್ಕೆ ಮೊಸರು ಬೇಕಲ್ಲ, ಹಾಗಾಗಿ ಸ್ವಲ್ಪವೂ ನೀರಿಲ್ಲದಾಗೆ ಚೆನ್ನಾಗಿ ಸೋರಿಸ್ಕೊಳ್ಬೇಕು. ಇದರ ಮೇಲೆ ಒಂದು ಭಾರವಾದ ಪಾತ್ರೆ ಅಥವಾ ಗುಂಡ್ಕಲ್ಲು ಏನಾದರೂ ಹೇರಿದ್ರೆ ಆಗುತ್ತೆ. ನೋಡಿ ಎಷ್ಟು ನೀರಿರುತ್ತೆ ಅಂತ. ಒಂದು ಅರ್ಧ ಗಂಟೆ ಆದರೂ ಹೀಗೆ ಕಟ್ಟಿ ಬಿಡೋಣ. ಕುಟ್ಟಾಣಿ ಇರುತ್ತಲ್ಲ, ಅದನ್ನು ಹೀಗೆ ಹಾಕ್ಕೊಂಡ್ರೆ ಆಯಿತು. ನಮ್ಮ ಮಾವಿನಕಾಯಿ ಪಲ್ಪು ಈ ರೀತಿಯಲ್ಲಿ ಗಟ್ಟಿಯಾಗುವಾಗ ಕೆಳಗಿಳಿಸಿ ತಣ್ಣಗಾಗಲು ಬಿಡೋಣ. ಎಲ್ಲವೂ ತಣ್ಣಗಾದ ಮೇಲೇ ಹಾಕೋಬೇಕು, ಯಾವುದು ಬಿಸಿ ಹಾಕ್ಕೊಳ್ಳುವಾಗಿಲ್ಲ. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು 1 ಲೀಟರಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ. ಕೆನೆ ಬರಿತ ಹಾಲನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಿಸಿ ಆಗಲಿ. ಆಲ್ರೆಡಿ ಬಿಸಿ ಮಾಡ್ಕೊಂಡಿದ್ದೀನಿ ನಾನು. ಹಾಲು ಕಾಯಿಸಿ ಇಟ್ಟಿದ್ದೀನಿ, ಅದನ್ನೇ ಹಾಕ್ಕೊಂಡಿದ್ದೀನಿ. ಮಾವಿನಕಾಯಿ ಮೊಸರು ಮಾಡ್ಕೊಳ್ಳೋಕ್ಕೆ ಹಾಲು ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಒಂದು 5 ಚಮಚದಷ್ಟು ಸಕ್ಕರೆ ಹಾಕೊಳ್ಳೋಣ. ಜಾಸ್ತಿ ಸಿಹಿ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ ಈ ಮೊಸರು. ಮತ್ತು ಮಾವಿನಕಾಯಿ ಪಲ್ಪಲ್ಲಿ ಕೂಡ ಸ್ವಲ್ಪ ಸಿಹಿ ಇರುತ್ತೆ ಅಲ್ಲ, ಸಾಕಾಗುತ್ತೆ. ಚೆನ್ನಾಗಿ ಸಕ್ಕರೆ ಕರಗಿದ ಮೇಲೆ ಹಾಲು ತಣ್ಣಗಾಗಬೇಕು. ಸಕ್ಕರೆ ಕರಗಿ ಹಾಲು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ಕೆಳಗಿಳಿಸಿ ತಣ್ಣಗಾಗಲು ಬಿಡೋಣ. ನಮ್ಮ ಮ್ಯಾಂಗೋ ದೋಹಿನ ಈ ಥರ ಮಣ್ಣಿನ ಪಾತ್ರೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಈ ಥರ ಗ್ಲಾಸ್ ಇದ್ರೂ ನಡೆಯುತ್ತೆ. ಇಲ್ಲ ಅಂತೇಳಿದರೆ ನಿಮ್ಮ ಮನೆಯಲ್ಲಿ ಯಾವ ಬೌಲ್ ಇದೆ ಅದರಲ್ಲಿ ನೀವು ಯೂಸ್ ಮಾಡಿ ಮಾಡ್ಬೋದು. ಮೊಸರಲ್ಲಿ ನೋಡಿ ಎಷ್ಟು ನೀರು ಸೋರ್ಕೊಂಡಿದೆ ಅಂತ. ಇದೆಲ್ಲ ಎಕ್ಸ್ಟ್ರಾ ನೀರು. ಇದನ್ನು ಬೇಕಿದ್ರೆ ಸಾಂಬಾರಿಗೆ ಕೂಡ ಯೂಸ್ ಮಾಡ್ಬೋದು. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಮೊಸರನ್ನು ಹಾಕ್ಕೊಳ್ಳೋಣ. ಪನ್ನೀರ್ ಥರ ರೆಡಿಯಾಗಿರಬೇಕು. ಒಂದು ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಆದರೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕ್ರೀಮಿ ಸ್ಟ್ರಕ್ಚರ್ ಬರಬೇಕು. ಆವಾಗ ನಮ್ಮ ಮ್ಯಾಂಗೋ ದೋಹಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಕಲಕಿ ಇಟ್ಕೊಂಡಿರಬೇಕು ಮೊಸರನ್ನು. ಇವಾಗ ನಮ್ಮ ಮ್ಯಾಂಗೋ ಪಲ್ಪು ತಣ್ಣಗಾಗಿದೆ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಆಮ್ ದೋಹಿಗೆ ಇದೊಂದು ಒಳ್ಳೆ ಕಲರ್ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಿ ಆದ ಮೇಲೆ ತಣ್ಣಗಿರುವ ಹಾಲನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾವು ಸಕ್ಕರೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಾಲನ್ನು. ಇದೊಂದು 6 ಅವರೆಲ್ಲ ಹೆಪ್ಪಾಗಲಿಕ್ಕೆ ಬಿಡಬೇಕು. ತುಂಬ ಚೆನ್ನಾಗಾಗುತ್ತೆ.
ರೆಡಿ ಮಾಡಿ ಇಟ್ಕೊಂಡ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಕ್ಯಾರಮಲ್ ಮಾಡಿ ಕೂಡ ಈ ಥರ ಒಂದು ದೋಹಿನ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಒಮ್ಮೆಗೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸರಿಯಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನು ನಾರ್ತ್ ಇಂಡಿಯಾ ಹೋದಾಗ ನಾನು ಇದನ್ನು ಟೇಸ್ಟ್ ಮಾಡಿದ್ದೆ. ಸೊ ಮನೇಲಿ ಕೂಡ ಟ್ರೈ ಮಾಡಿದ್ದೀನಿ. ನಿಮ್ಮೊಂದಿಗೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಅಲ್ಲಿ ಅವರು ಮಾಡಿದಂತಹ ದೋಹಿ ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತಿತ್ತು ನನಗೆ. ನನಗಿವತ್ತು ನಿಮ್ಮೊಂದಿಗೆ ಮಾಡಿ ಶೇರ್ ಮಾಡಲು ಅವಕಾಶ ಸಿಕ್ಕಿದೆ. ಎಲ್ಲ ಹಾಲನ್ನು ಹೀಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಮ್ಯಾಂಗೋ ಮೊಸರು ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಆಗಿ ರೆಡಿಯಾಗಿದೆ. ಇವಾಗ ಮಣ್ಣಿನ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈ ಹದದಲ್ಲಿದ್ದರೆ ಇದು ಕರೆಕ್ಟಾದ ಹದ, ಚೆನ್ನಾಗಿ ಹೆಪ್ಪಾಗುತ್ತೆ. ಫಸ್ಟಿಗೆ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಗ್ಲಾಸಿಗೆ ಹಾಕ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಯಾವ ಬೌಲ್ ಇದೆ ಅದಕ್ಕೆ ಕೂಡ ಹಾಕೋಬೋದು ನೀವು. ಮಣ್ಣಿನ ಪಾತ್ರೆನೇ ಇರಬೇಕು ಅಂತ ಏನಿಲ್ಲ. ನನ್ನ ಹತ್ರ ಮಣ್ಣಿನ ಪಾತ್ರೆ ಇದೆ, ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪವೂ ನೀರಿಲ್ಲದ ಹಾಗೆ ಒರೆಸಿ ಹಾಕ್ಕೊಳ್ಳೋಣ. ಅಲ್ಯೂಮಿನಿಯಂ ಫಾಯಿಲಿಂದ ನಮ್ಮ ದೋಹಿನ ಕವರ್ ಮಾಡಿಕೊಂಡು ಹೆಪ್ಪಾಗಲಿಕ್ಕೆ ಬಿಡೋಣ. ಫ್ರಿಜ್ಜಲ್ಲಿ ಏನೂ ಇಡೋದು ಬೇಡ, ಆದ ಮೇಲೆ ನೋಡೋಣ. ಫೈನಲ್ ಆಗಿ ನಮ್ಮ ಆಮ್ ದೋಹಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಪುದೀನ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಲ್ವಾ? ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಅದ್ಭುತ ರುಚಿಯ ಮ್ಯಾಂಗೋ ದೋಹಿ, ಆಮ್ ದೋಹಿ ಈ ರೀತಿಯಲ್ಲಿ ರೆಡಿಯಾಗಿದೆ. ತುಂಬ ರುಚಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನನಗೆ ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ನೀವು. ಮುಂದೆ ಹೀಗೇ ಅದ್ಭುತ ರುಚಿಯ ಅಡುಗೆಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂತ ಹೇಳಿದರೆ ನೀವು ಟೈಮ್ ಮಾಡಿಕೊಂಡು ನನ್ನ ವಿಡಿಯೋನ ವಾಚ್ ಮಾಡ್ತೀರಾ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್.